ಆಲ್ ರೈಟ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಬೆಂಗಳೂರಲ್ಲಿ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ನಾರ್ತ್ ಈಸ್ಟಲ್ಲಿ ವ್ಲಾಗ್ ಮಾಡಿ ಅಭ್ಯಾಸ ಆಗಿಬಿಟ್ಟಿತ್ತು. ಅದು ಬೈಕ್ ಓಡಿಸಿ ತುಂಬ ದಿನ ಆಗಿತ್ತಲ್ಲ, ಬೆಳಗ್ಗೆ ಬೈಕ್ ಮುಟ್ತಾಯಿದ್ರೆ ಆ ದೋಷೆ ಬೇರೆ. ಓಕೆ ಅಲ್ವಾ? ಓಕೆ, ಆಲ್ ರೈಟ್, ಡನ್. ಡನ್ ಆಯ್ತಲ್ಲ. ಅವರೇ ಫ್ರೆಂಡು ಭುವನು. ಆಯ್ ಬ್ರೋ, ಲೇಟು. ನೀವು ಲೇಟಾ ಅವ್ರು ಲೇಟಾ? ಇಬ್ಬರು ಲೇಟೆ. ಇಬ್ಬರು ಅಲ್ಲೇ ಇರೋದಾ? ಇಬ್ಬರು ಅಲ್ಲೇ ಇರೋದು. ಆಮೇಲೆ ಮಾಡೋಣ. ಇಲ್ಲೇ ಮನೆ ಮಾಡ್ಕೊಂಬಿಡೋಣ, ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ಓ ನೋಡಿ, ಫುಲ್ ಸ್ಟಾಪ್ ಆದಮೇಲೆ ಲೈನೇ ಪಡೆ ಹೆಂಗೆ ಬರುತ್ತೆ ನಮ್ಮದು. ಬ್ಯೂಟೆ ಕ್ರೇಜಿ ಬಾಯ್ಸ್, ಕ್ರೇಜಿ. ಬನ್ನಿ. ಇವತ್ತಿನ ನಮ್ಮ TSBCಯ ಪಯಣ ಟುವರ್ಡ್ಸ್ ಸಕಲೇಶ್ಪುರ ಅಂದ್ರೆ ಬ್ಯೂಟಿ. ಮಳೆಗಾಲದಲ್ಲಂತೂ ಅದು ಕಾಣಿಸೋ ಲೆವೆಲ್ಲೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಅಲ್ಲಿ ಇರೋ ಆಫ್ ರೋಡ್ಸು, ಟ್ರಯಲ್ಸ್ಗಳು ಸಖತ್ ಕ್ರೇಜಿಯಾಗಿರ್ತವೆ. ಅದರಲ್ಲಿ ಈ ಸಲ ನಾವು ನಮ್ಮ TSBCದು ನಾನು ಯಾವಾಗ ನಾರ್ತ್ ಈಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 4-5 ದಿನ ಇತ್ತು. ಆವಾಗ ಆಗದೆ ಸಕಲೇಶ್ಪುರ ರೈಡು. ನಾನೊಂದು 20 ಜನ ಅಂದ್ಕೊಂಡು ಆಗದೆ. ನಾನು 20 ಜನ ಸಾಕು ನಮ್ಮ ರೈಡ್ಗೆ ಈ ಸಲ ಅಂತ ಬರೀ 1 ಸ್ಟೇ ಬುಕ್ ಮಾಡಿದ್ದೆ. ಹಾಕಿದ್ದು ಒಂದು 2-3 ಅವರ್ಗೇ 20 ಸ್ಲಾಟ್ ಫುಲ್ ಬುಕ್ ಆಗೋಯ್ತು. ಅಯ್ಯೋ ದೇವರೇ ರಾಮ, ಏನಪ್ಪ ಮಾಡೋದು ಅಂದ್ಬಿಟ್ಟು ಸ್ಟೇನವರೇ ಇನ್ನೊಬ್ರು ಫ್ರೆಂಡ್ ಇದ್ದಾರೆ. ಅವರು ಅಲ್ಲಿ ಇನ್ನೊಂದು 4 ಕಿಲೋಮೀಟ್ರ್ ದೂರದಲ್ಲಿರೋ ಇನ್ನೊಂದು ಸ್ಟೇನು ಬುಕ್ ಮಾಡಿಬಿಟ್ಟು 2 ಸ್ಟೇನು ಕಂಬೈನ್ ಮಾಡ್ಕೊಂಡು ಹೆಂಗೋ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ. ನಾವು ಹಾಸ್ಟೆಲ್ಸ್ ಹೋಗಿದ್ದೆ. ನಾವು ಹಾಸ್ಟೆಲ್ಸಲ್ಲೂ ಅಷ್ಟೇ ಒಂದೇ ಕಡೆ ಸ್ಟೇ ಇರಲಿಲ್ಲ. ಅದು ಫುಲ್ ಬೆಟ್ಟದ ಮೇಲ್ಗಡೆ ಒಂದೊಂದು ಪಕ್ಕ ಇತ್ತು. ಆ ಥರ ಮ್ಯಾನೇಜ್ ಮಾಡೋದು ಆಯಿತು. ನಮ್ಮ ಹೆಂಗಿದ್ರು ಕ್ರೂ ಮುಗಿಸಿದಾರಲ್ವಾ ಅಂದ್ಬಿಟ್ಟು 2 ಸ್ಟೇ ಬುಕ್ ಮಾಡಿದ್ದೀನಿ ಈ ಸಲ. ಎಡಕುಮಾರಿಗೆ ಹತ್ತಿರದಲ್ಲೇ ಒಂದಿದೆ. ಎಡಕುಮಾರಿ ಟನಲ್ ವ್ಯೂ ಪಾಯಿಂಟ್ ಇದೆ ಅಲ್ವಾ, ಅಲ್ಲಿಗೆ ಹತ್ತಿರದಲ್ಲೇ ಒಂದು ಸ್ಟೇ ಇದೆ. ಇನ್ನೊಂದು ಸ್ವಲ್ಪ ಟೌನ್ಗೆ ಹತ್ತಿರದಲ್ಲೇ ಸ್ವಲ್ಪ ಒಂದು ಸ್ಟೇ ಇದೆ. ಸೊ ಬ್ಯೂಟಿ ಆಲ್ಮೋಸ್ಟ್ ಒಂದು 40-45 ಜನ ಆಗಿದ್ದಾರೆ, 45 ಮೆಂಬರ್ಸು. ಅದರಲ್ಲೂ ಈ ಸಲ ನಾವು ಬೆಂಗಳೂರು, ಮೈಸೂರು, ಹಾಸನಲ್ಲಿ ಇನ್ನೂ ನಾವು ಶುರು ಮಾಡಿಲ್ಲ ಪ್ರಾಪರಾಗಿ. ಇಷ್ಟರಲ್ಲೇ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ನಾನು ರಾಹುಲ್ ಮತ್ತು ಸ್ವಲ್ಪ ಏನೋ ಕಮ್ಯುನಿಕೇಷನ್ ಮಾಡ್ಕೊತಾ ಇದ್ದೀವಿ. ನನಗೆ ಅವನಿಗೆ ಫಸ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಬಿಕಾಸ್ ಇವೆಲ್ಲ ದುಡ್ಡು ಮ್ಯಾಟ್ರ್ ಬರ್ತವೆ, ಮತ್ತು ಸುಮಾರು ವಿಷಯಗಳು ಬರ್ತವೆ. ಅದು ಯಾವುದಲ್ಲೂ ಕನ್ಫ್ಯೂಷನ್ಸ್ಗಳಿರಬಾರ್ದು. ಅದಕ್ಕೋಸ್ಕರ ಮಾಡೋದು ದೊಡ್ಡ ವಿಷಯ ಅಲ್ಲ, ಶುರು ಮಾಡೋದು ದೊಡ್ಡ ವಿಷಯ ಅಲ್ಲ. ಶುರು ಎಲ್ಲರೂ ಮಾಡ್ತಾರೆ, ಬಟ್ ಮಾಡಿದ್ಮೇಲೆ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಬೇಕು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಪ್ರಾಪರಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ಶುರು ಮಾಡೋಣ ಅಂದ್ಬಿಟ್ಟು. ಇವಾಗ ಮೈಸೂರಲ್ಲಿ ಮೊನ್ನೆ ಶುರು ಮಾಡಿದೆ ನಾನು, ನೀವು ನೋಡಿರ್ತೀರ ಕುನ್ನೂರು ರೈಡಲ್ಲಿ. ನಾನು ಯೂಟ್ಯೂಬ್ಗೆ ಹಾಕಿರಲಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಹೊಸ ಪೇಜೆಲ್ಲ ಕ್ರಿಯೇಟ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮು. ಆಮೇಲೆ ಆಲ್ಮೋಸ್ಟು ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಹಾಕಿದ್ದೀನಿ, ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ಇನ್ ಕೇಸ್ ನೀವು ಮೈಸೂರಲ್ಲಿದ್ದರೆ, ಮೈಸೂರಿಂದ ರೈಡ್ ಜನ ಬೇಕಂತಿದ್ರೆ ನಮ್ಮ ಮೈಸೂರು ಪೇಜ್ನ ಫಾಲೋ ಮಾಡ್ಕೊಂಬಿಡಿ. ಮೈಸೂರಿಂದ ಆರ್ಗನೈಸ್ ಮಾಡೋ ರೈಡ್ಸ್ ಅಪ್ಡೇಟ್ಸ್ ಎಲ್ಲ ನಾವು ಅಲ್ಲಿ ಹಾಕ್ತಾಯಿರ್ತೀವಿ. ಸೇಮು ನಮ್ಮ ಬೆಂಗಳೂರು ಹೆಂಗಿದೆಯೋ ಅದೇ ಥರನೇ ಮೈಸೂರಲ್ಲಿ ಆರ್ಗನೈಸ್ ಮಾಡ್ತೀವಿ. TS _ಬೈಕಿಂಗ್ ಕಮ್ಯುನಿಟಿ _ಮೈಸೂರು ಅಂತ ಇರುತ್ತೆ. ಚೆಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಫಾಲೋ ಮಾಡ್ಕೊಬೋದು. ಇಲ್ಲ ಹಂಗೂ ಗೊತ್ತಾಗಿಲ್ಲ ಅಂತಂದರೆ ನನ್ನ ನಂಬರ್ ಇರುತ್ತೆ, ನನ್ನ ಇನ್ಸ್ಟಾಗ್ರಾಮ್ ID ಇದೆ, ನಿಮ್ಮ ಹತ್ರ ಮೆಸೇಜ್ ಮಾಡಿ. ಬೇಕಾದ್ರೆ ನಾವು ಅವಾಗ ವೀಡಿಯೋಸ್ ಹಾಕ್ತಾಯಿರ್ತೀವಲ್ಲ, ಶೇರ್ ಮಾಡ್ತೀನಿ, ಫಾಲೋ ಮಾಡ್ಕೊಳ್ಳಿ. ಅಷ್ಟು ಹೇಳ್ತಾ ಈ ಒಂದು ಬ್ಯೂಟಿಫುಲ್ ರೈಡ್ನ ಶುರು ಮಾಡೋಣ ಬನ್ನಿ. ಕ್ರೇಜಿ.
ಹಿಂದೆಗಡೆ ಲೈನಪ್ ಸಗದಾಗಿ ಬರ್ತಿದೆ ಎಲ್ಲ ಸಿಂಗಲ್ ಲೈನಲ್ಲಿ. ಆಲ್ಮೋಸ್ಟ್ ಒಂದು 35+ ಬೈಕು. ಹುಡುಗಿರು ಸುಮಾರು ಜನ ಇದ್ದಾರೆ. ಹುಡುಗಿರು ಒಂದು 6-7 ಜನ ಹುಡುಗಿರು ಇದ್ದಾರೆ. ಸೊ ಹುಡುಗಿರು ಕಾಂಬಿನೇಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ವಿ ಹ್ಯಾವ್ ಅ ಗುಡ್. ಆಮೇಲೆ ಈ ರೋಡೇನು ಹೇಳೋ ಅವಶ್ಯಕತೆನೇ ಇಲ್ಲ. ಹಾಸನ ರೋಡು ನೆಲಮಂಗಲ ಬಿಟ್ಟರೆ ಹಾಸನಿಗೆ ಕಂಟಿನ್ಯೂಸ್ಲಿ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ನಾನು ಅಷ್ಟೊಂದೇನು ತಲೆ ಕೆಡ್ಸ್ಕೊಳ್ಳಲ್ಲ ಈ ರೋಡಲ್ಲಿ. ಸಕಲೇಶ್ಪುರ ಚಿಕ್ಕಮಂಗ್ಳೂರು ಅಂತಂದರೆ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಒಂದೇ ಸ್ಟ್ರೈಟ್ ರೋಡು. ಸಕಲೇಶ್ಪುರ ಅಂದರೆ ಒಂದೇ ಸ್ಟ್ರೈಟ್ ರೋಡು. ಹಾಸನ ಅಂತಂದರೆ ಹೋಗು ಒಂದು ರೈಟ್ ಹೊಡಿ ಬೇಲೂರಿಂದ ಅಷ್ಟೇ ಸ್ಟ್ರೈಟ್ ಒಂದೇ ಚಿಕ್ಕಮಂಗ್ಳೂರು. ಬೇರೆ ಕಡೆ ಹೋದರೆ ಮಾತ್ರ ಸ್ವಲ್ಪ ತಲೆ ನಮಗೆ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಬಟ್ ಇಲ್ಲೆಲ್ಲ 4 to 5 hours ನಾವು ಹೋಗ್ಬಿಡ್ತೀವಿ. ಒಂದು ಪಿಟ್ ಸ್ಟಾಪ್ ಇಲ್ಲ 2 ಪಿಟ್ ಸ್ಟಾಪ್ ಸಾಕು ನಮಗೆ. ಅಷ್ಟು ಈಸಿಯಾಗಿರುತ್ತೆ. ಸ್ಮೂತು ಹೈವೇ ಇದು. ವೆದರ್ ಕೂಡ ಅಷ್ಟೇ ಸಾಕು ನೋಡಿ. ವೆದರ್ ಕೂಡ ಅಷ್ಟೇ ಸಾಕದಾಗಿ ಕಾಣ್ತಿದೆ. ಫುಲ್ಲು ಸ್ಕೈ ಎಲ್ಲ ಫುಲ್ ಬ್ಯೂಟಿಫುಲ್ಲಾಗಿ ಮೋಡ ಮುಚ್ಚಿದ ವಾತಾವರಣ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ದಿನ ಮಳೆ ಬರ್ತಿದೆ. ಅಟ್ಲೀಸ್ಟು ರೆಗ್ಯುಲರಾಗಿ ಪೂರ್ತಿ ದಿನ ಬರ್ತಿಲ್ಲ ಅಂತಂದ್ರೂ ದಿನಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಅವರ್ ಮಳೆ ಬರ್ತಿದೆ. ಮೋಡ ಮುಚ್ಕೊಂಡಿದೆ. ಸಕಲೇಶ್ಪುರದಲ್ಲೂ ಕಾಲ್ ಮಾಡಿದ್ರು ನನಗೆ. ಅವರು ಹೇಳಿದ್ರು ಸರ್ ಮಳೆ ಚೆನ್ನಾಗಿ ಬರ್ತಿದೆ, ನೆನೆ ಮನೆ ಫುಲ್ ಜೋರು ಮಳೆ ಅಂತ. ಕ್ರೇಜಿ. ಸೊ ಈಗ ಜಸ್ಟ್ ನಾವು ಹಾಸನಕ್ಕೆ ಬಂದು ಹಾಸನಿಗೆ ಏನು ಅಂದ್ಕೊಂಡ್ವಿ ನಾವು ಆ ಟೈಮಿಗೆ ಕರೆಕ್ಟಾಗಿ ಬಂದ್ವಿ. 8:30 ಬಂದ್ವಿ. ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಒಂದು ಕಾಲ್ ಅವರ್ ಆಯಿತು. ಈಗ ಹಾಸನ ಬಿಟ್ಟಿದ್ದೀವಿ. ವಿ ಆರ್ ಆನ್ ದ ವೇ ಟು ಸಕಲೇಶ್ಪುರ. ಇಲ್ಲಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ ನಮ್ಮ ಸ್ಟೇಗೆ. ಸಕಲೇಶ್ಪುರಕ್ಕೆ ಏನಿಲ್ಲ 40 ಕಿಲೋಮೀಟ್ರ್ ಅಷ್ಟೇ. ಬಟ್ ನಮ್ಮ ಸ್ಟೇ ಇರೋದು ಎಡೆಕುಮಾರಿ ಹತ್ರ. ಅಲ್ಲಿಗೆ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ವೆದರ್ ಮಾತ್ರ ಕ್ರೇಜಿಯಾಗಿ 6K ಓಡಿಸ್ತಾ ಇದ್ದೀನಿ. ವೆದರ್ ಕ್ರೇಜಿಯಾಗಿದೆ. ಪಕ್ಕ ಮಳೆ ಬಂದೇ ಬರುತ್ತೆ. ನಮಗೆ ಸ್ಟೇ ಹೋದ್ರೂ ಮಳೆ ಬರೋದು ಬೇಡ. ಸ್ಟೇಗೆ ಹೋದ್ಮೇಲೆ ಬೇಕಾದ್ರೆ ಮಳೆ ಬರಲಿ, ಐ ಡೋಂಟ್ ಕೇರ್. ಹೆಂಗಿದ್ರು ರೈನ್ ಗೇರ್ಸ ತೊಗೊಂಬಂದಿದ್ವಲ್ಲ. ಗೊತ್ತಿಲ್ವೇ ಬಹುಶಃ ಅಲ್ಲಿರಬೇಕು ಅನಿಸುತ್ತೆ. ರೈನ್ ಗೇರ್ಸ್ ತೊಗೊಂಬಂದಿದ್ದೀವಿ. ಬಟ್ ಏನಪ್ಪ ಅನ್ಫಾರ್ಚುನೇಟ್ಲಿ ಅಂತಂದರೆ ನನ್ನ ಮೆಮೊರಿ ಕಾರ್ಡು ತೊಗೊಂಬಂದಿಲ್ಲ ನಾನು. ಇವಾಗ ನಂದು ಈ ಮೆಮೊರಿ ಕಾರ್ಡ್ ಏನು ಹಾಕ್ಕೊಂಡಿದ್ದೀನಿ ಇದು ಡ್ರೋನಲ್ಲಿತ್ತು. ಡ್ರೋನಲ್ಲಿ ಕಾರ್ಡ್ ತೊಗೊಂಡು ನಾನು ಇದಕ್ಕೆ ಹಾಕ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ಎಷ್ಟು ನಿಮಿಷ ರೆಕಾರ್ಡ್ ಆಗುತ್ತೆ ಗೊತ್ತಿಲ್ಲ ನನಗೆ, ಚೆಕ್ ಮಾಡ್ಕೊಂಡಿದ್ದೆ ನಾನು. ಬಟ್ ತುಂಬ ಏನಿಲ್ಲ, ಒಂದು 70 GB ಇರಬೇಕೇನೋ ಫ್ರೀ ಅಷ್ಟೇ. 70 GB ಅಂತಂದರೆ ನನಗೊಂದು 1-1.5 hour ಬರುತ್ತೆ ಅಷ್ಟೇ ರೆಕಾರ್ಡಿಂಗು. ಸೊ ಮೇಯ್ನಾಗಿ ಒಳ್ಳೆ ಕಂಟೆಂಟ್ ಮಾತ್ರ ರೆಕಾರ್ಡ್ ಮಾಡ್ತೀನಿ, ಬೇರೆ ಜನ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ. ಕ್ರೇಜಿ. ಬಟ್ ಅನ್ಫಾರ್ಚುನೇಟ್ಲಿ ಕಾರ್ಡ್ ಮಿಸ್ ಮಾಡ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದೆ. ಈ ರೋಡ್ ತುಂಬ ಎಷ್ಟು ಕೆಟ್ಟದಾಗಿ ಗೊತ್ತಾ. ಮುಂಚೆ ಇದೆಲ್ಲ ಸಿಂಗಲ್ ರೋಡ್ ಇದು. ಮುಂಚೆ ಇದ್ದಿದ್ದು ಸಿಂಗಲ್ ರೋಡು ಸಖತ್ತು ಹಾಳಾಗಿತ್ತು. ಇವಾಗ ಡಬಲ್ ರೋಡ್ ಮಾಡಿದ್ದಾರೆ, ಕಾಂಕ್ರೀಟ್ ರೋಡು. ಲೈನ್ ಅಪ್ ನೋಡಿ ಹೆಂಗೆ ಕಾಣುತ್ತೆ ಈಗ ಟರ್ನಿಂಗ್ಸಲ್ಲಿ. ನನಗೆ ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೆ ನೋಡಿ. ಟರ್ನ್ ಮಾಡ್ತೀನಿ ಈಗ. ಮೋಸ್ಟ್ಲಿ ಕಾಣಿಸ್ಬೋದು. ಬಟ್ ವೆದರ್ ಮಾತ್ರ ಕ್ರೇಜಿಯಾಗಿದೆ. ಮಳೆ ಬರೋ ಥರ ಇದೆ ಪಕ್ಕ. ನಾವು ಅಲ್ಲಿಗೆ ಹೋಗೋ ಟೈಮ್ ಮಳೆ ಬಂದರೆ ಸಖತ್ತಾಗಿರುತ್ತೆ. ಬ್ಯೂಟಿ, ಒಳ್ಳೆ ವ್ಯೂ, ಕ್ರೇಜಿಯಾಗಿದ್ದಾವೆ. ಅವು ಕ್ರೇಜಿ ನೋಡಿ. ಲೈನಪ್ ಹೆಂಗೆ ಕಾಣ್ತಿದೆ. ನಮ್ಮ ಬೆಂಗಳೂರು, ಮೈಸೂರು ಆ್ಯಂಡ್ ಹಾಸನದ ಟೀಮು ಹೆಂಗೆ ಕಾಣ್ತಿದೆ. ಇನ್ನು ಒಂದು ರಾಹುಲು ಮತ್ತು ಒಂದು ಕಾರು ಟೆಂಟ್ಸ್ ತೊಗೊಂಬರೋಕೆ ಹೋದರು, ಅದಕ್ಕೆ ಲೇಟು. ಡೈವರ್ಷನ್ ತೊಗೊಂಡ್ರು. ಅದು ಬಿಟ್ಟರೆ ಇನ್ನೆಲ್ಲ ಇಲ್ಲೇ ಇದೆ. ಓಕೆ ಅಲ್ವಾ. ನಮ್ಮ ರಾಹುಲು ಟೆಂಟ್ ತೊಗೊಬೇಕು ಅಂದ್ಬಿಟ್ಟು ನಾವು ಈ ಕಡೆ ಬಂದಿದ್ದು. ಧರ್ಮಸ್ಥಳ ರೈಟ್ಗೆ ಹೋಗುತ್ತೆ, ಲೆಫ್ಟಿಗೆ ಟರ್ನ್ ತೊಗೊಂಡು ಬಂದಿದ್ದು ನಾವು ಸಕಲೇಶ್ಪುರದಿಂದ, ಸ್ಟಾರ್ ಫೋರ್ಟ್ ರೋಡಿಂದ. ಈ ಕಡೆ ಬರ್ತಿರೋದು ಫಸ್ಟ್ ಟೈಮ್ ನಾನು. ರಾಹುಲಿಂದ ಈ ಕಡೆ ಬರ್ತಿರೋದು ಸಖತ್ತಾಗಿದೆ. ಇದೇ ಥರನೇ ನಮಗೆ ಇದ್ರಲ್ಲಿ ಸಿಕ್ಕಿದ್ದು. ನಾವು ಮೆಘಾಲಯ ಹೋಗಿದ್ವಲ್ಲ, ದಾಕಿ ಹೋಗ್ಬೇಕಾದ್ರೆ ನಮಗೆ ರೋಡ್ ಸೀದಾಗ ಇದೇ ಥರನೇ ಇದ್ದಿದ್ದು. ಸುತ್ತ ಆ ಕಡೆ ಈ ಕಡೆ ಅಲ್ಲಿ ಬ್ಯಾಂಬೂಸ್ ಇರ್ತಾಯಿತ್ತು. ಇಲ್ಲಿ ಅಡಿಕೆ ಮರಗಳಿದ್ದಾವೆ. ಅಡಿಕೆ ಮರ, ಪೆಪ್ಪರು, ಕಾಫಿ ಇದ್ದಾವೆ. ಅಲ್ಲಿ ಸೇಮು ಇದೇ ಥರನೇ ಫುಲ್ಲು ಬ್ಯಾಂಬೂಸೇ ಜಾಸ್ತಿ. ಫುಲ್ಲು ಕ್ಲೋಸ್ದಾಗಿರ್ತಾಯಿತ್ತು. ನನಗೆ ಇಲ್ಲಿನ ವೈಬು ಅಲ್ಲಿನ ವೈಬು ಮ್ಯಾಚ್ ಆಗ್ತಿದೆ. ಸಖತ್ತಾಗಿದೆ ರೋಡ್ ಮಾತ್ರ. ಸೀನಿಗೆ ಕೂಡ ಸಖತ್ತಾಗಿದೆ. ಇನ್ನು ಮಳೆ ಬಂದುಬಿಟ್ಟಿದ್ರೆ ಆವಾಗ ಅಲ್ಲಿ ಮಳೆ ಬರ್ತಾಯಿತ್ತು, ಇಲ್ಲೂ ಮಳೆ ಬಂದುಬಿಟ್ರೆ ಅದೇ ವೈಬೇ, ಅದೇ ಥರನೇ ಇದೆ.
ಇದು ರೋಡ್ ಸ್ವಲ್ಪ ವೈಡ್ ಆಗಿದೆ ಅಷ್ಟೇ. ಇಲ್ಲ ನಾನು ಅಲ್ಲಿ ಕಾರು ಓಡಿಸ್ಬಿದ್ನಲ್ಲ ಅದಕ್ಕೆ ನನಗೆ ಅಲ್ಲಿ ಚಿಕ್ಕದು ಅನ್ನಿಸ್ತಾನೋ, ಇಲ್ಲಿ ಗಾಡಿ ಅಲ್ವಾ ಸ್ವಲ್ಪ ನನಗೆ ವೈಡ್ ಫೀಲ್ ಆಗ್ತಿದೆ ಅಷ್ಟೇ. ಬಾಯ್ಸ್ ಚಿಮ್ಮಸ್ರಪ್ಪ, ಚಿಮ್ಮಸ್ರಿ, ಹಂಗ ಚಿಮ್ಸೋದು ನೋಡಿದೆ. ವಿ ಆರ್ ನಾಟ್ ಹಿಯರ್ ಫಾರ್ ಪಾಟೋಲ್ಸ್, ವಿ ಆರ್ ಹಿಯರ್ ಫಾರ್ ಚಿಮ್ಮಿಂಗ್ಸ್. ಬ್ಯೂಟೆ. ಬರುತ್ತೆ, ಚಿರತೆ ಬರುತ್ತೆ, ಓಡಾಡುತ್ತೆ. ಅದು ಒಂದೊಂದು ಸೀಸನಲ್ಲಿ ಅಭ್ಯಾಸ ಆಗ್ಬಿಡುತ್ತೆ ಊರಲ್ಲಿರೋರಿಗೆ. ನೋಡಿ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲೊಂದು ಸ್ಟೇ ಮಾಡಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಫುಲ್ ಫಾರೆಸ್ಟ್ ಒಳಗಡೆ ಒಂದು ಸ್ಟೇ ಮಾಡಿದ್ದೀವಿ. ಬಿಕಾಸ್ ಒಂದು ಸ್ಟೇ ಇಸ್ಕೊಂಡು ಸಾಲಿಲ್ಲ ಅಂತ ಬೈಕ್ಸು ಮತ್ತು ಕಾರ್ಸ್ ಎಲ್ಲ ಫುಲ್ಲು ಲೈನಪ್ ಆಗಿದೆ. ಅಲ್ಲಿ ಲಂಚ್ ರೆಡಿ ಆಗ್ತಿದೆ. ಇಲ್ಲಿ ಬಾಯ್ಸ್ ಎಲ್ಲ ಫುಲ್ಲು ಚಿಲ್ಔಟ್ ಮಾಡ್ತಾವ್ರೆ. ನಮಸ್ಕಾರ ನಮಸ್ಕಾರ. ಚಿತಾಲ್ ಪತಾಲ್ ನಿಗ್ಲಿ ಬನಾನ. ಹಾಂ ಏನು ಬೇಕಂತ? ನೆಟ್ವರ್ಕ್ ಸಿಗ್ತಾ ಇಲ್ಲ, ನೆಟ್ವರ್ಕ್ ಯಾರಿಗಿಲ್ಲ, ಜಿಯೋ ಅಷ್ಟೇ. ಕರಿ ಅವ್ರನ್ನ ಬರೋಕ್ಕಲ್ಲ ಮರಿ. ಹೌದು, ಯಾರೋ ಕೇಳಿದ್ರಲ್ಲ, ಟಗರು ಕೇಳಿದ್ರಲ್ಲ, ಯಾರೋ ಟಗರು ಬೇಕಂತ ಕೇಳಿದ್ರಲ್ಲ. ಏಯ್ ತೊಡೆ ಕೆಸ ತೆಗಿಬೋದು, ಇನ್ನ ಮೇಲೆ ಹೋಗ್ಬಿಟ್ಟು ಕಚ್ಬಿಟ್ರೆ ಏನು ಮಾಡೋಣ ಆಮೇಲೆ? ಹುಷಾರಾಗಿ ಅವ್ರವ್ರ ಫ್ಲೂಟ್ ಅವ್ರವ್ರ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಆರಾಮಾಗಿ ಆಕ ಹಾಟ್ಸ್ಪಾಟು